ದೇವರ ನಾಡು ಎಂದು ಕರೆಯಲ್ಪಡುವ ಕೇರಳದಲ್ಲಿ ಹೆಸರಿಗೆ ತಕ್ಕಂತೆ ಅನೇಕ ದೇವಸ್ಥಾನಗಳಿವೆ. ಜೊತೆಗೆ ಪ್ರತಿಯೊಂದು ದೇವಸ್ಥಾನಕ್ಕೆ ತನ್ನದೇ ಆದ ಮಹತ್ವ ಕೂಡ ಇದೆ. ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರೋದು ಒಂದು ವಿಶಿಷ್ಟ ದೇವಸ್ಥಾನ. ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಪ್ರಭು ಶ್ರೀರಾಮಚಂದ್ರ ಇಲ್ಲಿನ ಪ್ರಧಾನ ದೇವರು. ಆದರೆ ಇಲ್ಲಿ ಪ್ರಧಾನ ಸೇವೆ ಸಲ್ಲುವುದು ಮಾತ್ರ ರಾಮಬಂಟ ಹನುಮನಿಗೆ. ಹೌದು, ಮಲಪ್ಪುರಂನ ಅಲತ್ತಿಯೂರಿನಲ್ಲಿರುವ ಈ ಕ್ಷೇತ್ರದಿಂದಲೇ ಹನುಮಂತ ಲಂಕೆಗೆ ಹಾರಿದ ಅನ್ನುವ ಐತಿಹ್ಯವಿದೆ. ಸೀತಾದೇವಿಯನ್ನು ಹುಡುಕಿಕೊಂಡು ಲಂಕೆಗೆ ಹೊರಟ ಹನುಮಂತನಿಗೆ ಶ್ರೀರಾಮ ಗುಟ್ಟೊಂದನ್ನು ಹೇಳುತ್ತಾನೆ. ಈ ಸಂದರ್ಭದ ಪರಿಕಲ್ಪನೆ ಅನ್ನುವಂತೆ ದೇವಸ್ಥಾನ ಕೂಡ ನಿರ್ಮಾಣಗೊಂಡಿದೆ. ಬಹುತೇಕ ರಾಮ ಮಂದಿರಗಳಲ್ಲಿ ಹನುಮಂತ ರಾಮನ ಪಾದದಡಿಯಲ್ಲಿ ಕುಳಿತಿರುತ್ತಾನೆ. ಆದರೆ ಅಲತ್ತಿಯೂರಿನಲ್ಲಿರುವ ಈ ಕ್ಷೇತ್ರದಲ್ಲಿ ರಾಮನ ವಿಗ್ರಹದೊಂದಿಗೆ ಹನುಮಂತನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಮಾತ್ರವಲ್ಲದೆ ಹನುಮಂತನ ತಲೆ ಒಂದು ಭಾಗಕ್ಕೆ ವಾಲಿದ್ದು ಪ್ರಭು ಶ್ರೀರಾಮಚಂದ್ರನ ಮಾತುಗಳನ್ನು ಆಲಿಸುವಂತಿದೆ. ಜೊತೆಗೆ ಹನುಮಂತ ಮತ್ತು ಪ್ರಭು ಶ್ರೀರಾಮಚಂದ್ರನ ಮಾತುಕತೆ ಯಾರಿಗೂ ಕೇಳಿಸದಂತಿತ್ತು ಅನ್ನುವುದಕ್ಕೆ ತಮ್ಮ ಲಕ್ಷ್ಮಣನ ಗುಡಿಯನ್ನು ದೇವಸ್ಥಾನದ ಹೊರಭಾಗದಲ್ಲಿ ನಿರ್ಮಿಸಲಾಗಿದೆ. ആലത്തൂർ ഹനുമാൻ ക്ഷേത്രം എന്നാണ് ശ്രീരാമസ്വാമി ഏറ്റവും വലിയ ഭക്തനായ ഹനുമാൻ സ്വാമിക്ക് പ്രാധാന്യം കൊടുത്തുകൊണ്ടുള്ള ക്ഷേത്രമാണ്. സീതാന്വേഷണത്തിന് ഹനുമാൻ ലങ്കയിലേക്ക് പോകുമ്പോൾ സീതേനെ കണ്ടുപിടിക്കാൻ വേണ്ടിയിട്ടുള്ള അടയാളവാക്യം പറഞ്ഞു കൊടുക്കുന്ന ഭാവത്തിലാണ് ഹനുമാൻ ഇരിക്കുന്നത്. ആ അടയാളവാക്യം മറ്റുള്ള ആരും കേൾക്കരുത് എന്നുള്ള കാരണം കൊണ്ട് തന്നെ ലക്ഷ്മണസ്വാമിയുടെ പ്രതിഷ്ഠ പുറത്തെയാണ്. ലക്ഷ്മണസ്വാമി പുറത്ത് എന്നും ശ്രീരാമസ്വാമിയുടെ അരികിലായിരിക്കുന്ന ലക്ഷ്മണസ്വാമി ഇതിനെ മാറ്റി നിർത്തിക്കൊണ്ടാണ് ಹನುಮಾನ್ ಸ್ವಾಮಿಗೆ ಈ ಅಡಯಾಳವಾಕ್ಯ ಬಂದಿದೆ. 3000ಕ್ಕೂ ಅಧಿಕ ವರ್ಷಗಳ ಹಿಂದೆ ಈ ದೇವಸ್ಥಾನ ಸ್ಥಾಪನೆಯಾಗಿದೆ ಅನ್ನಲಾಗಿದ್ದು ವಸಿಷ್ಠ ಮಹರ್ಷಿಗಳು ಇದನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ. ಹನುಮಂತ ಇಲ್ಲಿಂದಲೇ ಲಂಕೆಗೆ ಪ್ರಯಾಣ ಬೆಳೆಸಿದ ಅನ್ನುವುದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲೊಂದು ಆಚರಣೆ ಇಂದಿಗೂ ಚಾಲ್ತಿಯಲ್ಲಿದೆ. ಹೀಗೆ ಇಲ್ಲಿರುವ ಎತ್ತರದ ಕಪ್ಪು ಕಲ್ಲನ್ನು ತುಳಿಯದೆ ಹಾರಬೇಕು. ಇದೇ ಕಪ್ಪು ಕಲ್ಲು ಸಮುದ್ರ ಅನ್ನುವುದು ನಂಬಿಕೆ. ಹೀಗೊಂದು ಸೇವೆಯನ್ನು ಇಲ್ಲಿ ಸಲ್ಲಿಸಿದರೆ ಅದೃಷ್ಟ ಒಲಿಯುತ್ತದೆ, ಆರೋಗ್ಯ ಭಾಗ್ಯ ಲಭಿಸುತ್ತದೆ ಅನ್ನೋದು ಆಸ್ತಿಕರ ಮಾತು. ಇತ್ತೀಚಿನ ವರ್ಷಗಳಲ್ಲಿ ಈ ಕಪ್ಪು ಕಲ್ಲು ಇರುವ ಜಾಗವನ್ನು സാകಷ್ಟು അഭിവൃദ്ധിപ്പെടുത്തലാಗಿದೆ. ആ സമുദ്രം ചാടിക്കടന്നു എന്നുള്ള സങ്കല്പത്തിനായിട്ട് ഇവിടെ ഒരു ഭക്തജനങ്ങളെല്ലാവരും തന്നെ ഇവിടെ ഒരു കരിങ്കലുണ്ട്. അത് സമുദ്രത്തെ സങ്കല്പിച്ചുകൊണ്ട്, സമുദ്രമാണെന്ന് സങ്കല്പിച്ചുകൊണ്ട് അത് ചവിട്ടാതെ ചാടും. അത് മുൻകാലങ്ങളിൽ എത്രയോ വർഷങ്ങളായിട്ട് ഭക്തജനങ്ങൾ ഈ ഒരു ചടങ്ങ് ഇവിടെ ചെയ്തിട്ടാണ് മറ്റേ പുറത്തേക്ക് പോവുക. ಇನ್ನು ಈ ದೇವಸ್ಥಾನದಲ್ಲಿ ರಾಮ, ಲಕ್ಷ್ಮಣ, ಹನುಮಂತ ಮಾತ್ರವಲ್ಲದೆ ಗಣೇಶ, ವಿಷ್ಣು, ದುರ್ಗಾ, ಭದ್ರಕಾಳಿ, ಅಯ್ಯಪ್ಪನ್ ಮತ್ತು ನಾಗದೇವತೆಗಳ ಗುಡಿಗಳನ್ನು ಕೂಡ ಕಟ್ಟಿಸಲಾಗಿದೆ.